ಶಿಡ್ಲಘಟ್ಟ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಮಣ್ಣಿನ ಒಂದು ಆರೋಗ್ಯ ಮತ್ತು ರೈತರ ಕೃಷಿ ಭೂಮಿ ರೈತರಿಂದ ಕಳೆದುಕೊಂಡಿರುವಂತಹ ಏನು ಕಳೆದುಕೊಂಡಿದ್ದಾರಲ್ಲ ಆ ಒಂದು ವಿಚಾರದ ಬಗ್ಗೆ ವಿಚಾರಣದ ಒಂದು ಸಂಕೀರ್ಣ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ನಗರದ ಶ್ರೀರಾಮದ ಪ್ಯಾಲೇಸ್ನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತು. ರೈತರು ಏನು ತಮ್ಮ ಭೂಮಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದಂತಹ ಕೃಷಿ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆದರೆ ಆವಾಗ ಮಾತ್ರ ಪ್ರತಿಯೊಬ್ಬ ರೈತರು ಸಹ ಒಂದು ಬೆಳೆಗಳನ್ನು ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ. ಅದರ ಜೊತೆಗೆ ಏನು ಆಹಾರ ಪದಾರ್ಥಗಳು ನಾವು ಅದನ್ನು ತಿನ್ನಬಹುದು ಕೂಡ. ಹಾಗೆಯೇ ಪ್ರತಿಯೊಬ್ಬ ರೈತರ ಸಮಸ್ಯೆಗಳಿಗೆ ತಾಲೂಕು ಆಡಳಿತ ವತಿಯಿಂದ ಸ್ಪಂದನೆ ಸಿಕ್ಕರೆ ರೈತರು ಕೂಡ ಚೆನ್ನಾಗಿರ್ತಾರೆ. ರೈತರಿಗೆ ಒಂದು ಒಳ್ಳೆಯ ಕೆಲಸಗಳನ್ನು ಒದಗಿಸೋಕೆ ಸಹಾಯ ಮಾಡ್ದಂಗೆ ಆಗುತ್ತೆ. ಆದರೆ ರೈತರು ಕೃಷಿ ಭೂಮಿಯನ್ನು ಸೂಕ್ತವಾದ ದಾಖಲೆಗಳು ಇದೆಯಾ ಇಲ್ಲವೋ ಅಂತ ವಿಚಾರಿಸಬೇಕಂದ್ರೆ ಪರಿಶೀಲನೆ ಮಾಡಿಕೊಳ್ಬೇಕಾಗಿದೆ. ಅವರಿಗೆ ಅದರ ಸೂಕ್ತ ಅರಿವಿನ ಒಂದು ಮಹತ್ವ ಇರಬೇಕು, ದಾಖಲೆಗಳನ್ನು ಒದಗಿಸಬೇಕು. ಈ ನಿಟ್ಟಿನಲ್ಲಿ ಏನಾಗಿದೆ, ತಾಲೂಕು ಆಡಳಿತ ಹಾಗೂ ಎಲ್ಲ ಅಧಿಕಾರಿಗಳು ಸ್ಪಂದಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ವೇದಿಕೆಯಲ್ಲಿ ಸ್ವಾಗತವನ್ನು ಬಯಸುತ್ತೇವೆ ಹಾಗೂ ಗೌರಿಬಿದನೂರು ತಾಲೂಕು ನರಸಿಂಹರಾಜನವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಮುಂದಕ್ಕೆ ಹೋಗ್ಬೇಕು ಮತ್ತೆ ಇಂಡಸ್ಟ್ರಿಯಲೈಸೇಷನ್ ಕಮರ್ಷಿಯಲೈಸೇಷನ್ ಎಷ್ಟು ಆಗ್ಬೇಕನ್ನೋದಿದೆ. ರೈತರಿಗೆ ಆ ಕೃಷಿ ಭೂಮಿ ಇವಾಗ ಅನ್ನನ ತಿನ್ಬೇಕಂದ್ರೆ ರೈತರು ಬೆಳೆದ್ರೆ ಅಲ್ಲ ತಿನ್ನಕ್ಕಾಗೋದು. ರೈತರು ಭೂಮಿ ಇದ್ರೇನೆ ಅಲ್ವಾ ನೀವು ಬೆಳೆಯಕ್ಕಾಗೋದು. ಅದಕ್ಕೋಸ್ಕರನೇ ನಾವು ತಾಲೂಕು ಆಡಳಿತ ವತಿಯಿಂದಲೂ ರೈತರುಗಳಿಗೆ ಏನು ಅನುಕೂಲ ಆಗ್ಬೇಕು ಮತ್ತೆ ರೈತರ ಕಾರ್ಯಗಳು ಯಾವ್ಯಾವಿದೆ. ತುಂಬಾ ವರ್ಷಗಳಿಂದಾಗಿ ನಮ್ಮ ರೈತರುಗಳಿಗೆ ಯಾರು ಉಳುಮೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಸಂಕ್ರಮೀಕರಣ ಮಾಡ್ಕೊಡೋದಾಗ್ಲಿ, ಕೋಡಿ ದುರಸ್ತಿ ಆಗ್ಲಿ, ತುಂಬಾ ವರ್ಷಗಳಿಂದ ನಿಂತೋಗರ ಕಾರ್ಯಗಳಿವೆಲ್ಲ. ತಾಲೂಕು ಆಡಳಿತ ಏನಿದೆ, ನಾವು ಆಧ್ಯಾತ್ಮದಿಂದ ರೈತರ ಕೆಲಸಗಳು ಏನಿದೆ ಹಂತ ಹಂತವಾಗಿ ಒಂದೊಂದನ್ನ ಹೋಬಳಿವಾರು ಏನಿದೆ ಅದನ್ನ ಮಾಡ್ಬಿಟ್ಟು ರೈತರ ಕೆಲಸ ದೇವರ ಕೆಲಸ ಅಂತಾನೆ ಭಾವಿಸಿ ನಿಮ್ಗಳಿಗೋಸ್ಕರ ಕೆಲಸ ಮಾಡೋದಕ್ಕೆ ತಾಲೂಕು ಬಂದಿದ್ದೀವಿ. ನಿಮ್ಗಳಿಗೋಸ್ಕರ ನಿಮ್ ಕೆಲಸಗಳು ಏನೇ ಇದ್ರು ನಮ್ಮ ಹಂತದಲ್ಲಿ ನಾವು ಎಷ್ಟು ಮಾಡ್ಬೋದು, ಇಲ್ಲ ಮೇಲಧಿಕಾರಿಗಳ ಹಂತದಲ್ಲಿ ಮಾಡೋಕ್ಕಾಗ ಅವಕಾಶಗಳ ಕೆಲಸಗಳನ್ನ ಅವ್ರ ಗಮನಕ್ಕೆ ತಂದು ಅವ್ರ ಹಂತದಲ್ಲಿ ಆಗೋ ಕೆಲಸಗಳನ್ನ ಮಾಡ್ಬಿಟ್ಟು ನಿಮ್ಮೊಂದಿಗೆ ಸದಾ ಇರ್ತೀನಿ. ಮತ್ತೆ ರೈತರ ಕೆಲಸಗಳೇ ನನ್ನ ಆದ್ಯತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮತ್ತೆ ನಮ್ಮ ರೈತರಿಗೆ ಈ ಪೌಷ್ಟಿಕ ಖಾತೆ ಎನ್ಬೋದು. ಮುಂಚೆ ನೀವು ಬಂದು ತಾಲೂಕು ಆಫೀಸಲ್ಲಿ ಮಾಡ್ತಿದ್ರಿ. ಈ ಪೌಷ್ಟಿಕ ಖಾತೆ ಅಂತ ನಮ್ಮ ವಿಎಗಳಾಗ್ಲಿ ನಮ್ಮ ಆರ್ಎಗಳಾಗ್ಲಿ ಮನೆಗಾಗ್ಲೇ ಬಂದು ಈ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.